ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಬಿಸಿ ಬಿಸಿ ರಸಮ್ ಯಾವ ಥರ ಮಾಡೋದು, ಅದು ವಿತೌಟ್ ರಸಮ್ ಪೌಡ್ರು ಯೂಸ್ ಮಾಡ್ದಂಗೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ, ನಮ್ಗೆ ಎಷ್ಟು ರಸಮ್ ಬೇಕೋ ಅಷ್ಟು ನೀರನ್ನ ನಾವು ಒಂದು ಪಾತ್ರೆಗೆ ಹಾಕಿ ಕಾಯಿಸ್ಕೋಬೇಕು. ಸೊ ಅದ್ರ ಜೊತೆ ಒಂದು 3 ಇಲ್ಲ 4 ಟೊಮೊಟೊನ ಕಟ್ ಮಾಡಿ, ಓಕೆ, ಡೈರೆಕ್ಟ್ ಉಂಡುಂಡೆ ಆದರೂ ಹಾಕಿದ್ರೂ ನಡೆಯುತ್ತೆ. 4 ಕಟ್ ಮಾಡೋದು ಬೆಸ್ಟ್. ಏನಕ್ಕೆ ಲಾಸ್ಟಲ್ಲಿ ಅದು ಹೇಳ್ತೀನಿ ಬಿಸಿ ಆದಾಗ ಏನು ಮಾಡಬೇಕು ಅಂತ. ಸೊ ಈ ಥರ 4 ಪೀಸಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹುಳಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹುಣಸೆಹಣ್ಣನ್ನ ಯೂಸ್ ಮಾಡಿದ್ದೀನಿ. ಸೊ ಇದನ್ನು ನಾವೇನು ಮಾಡಬೇಕು, ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಕುದ್ದಾಗ ಏನಾಗುತ್ತೆ, ಹುಣಸೆಹಣ್ಣಾಗಲಿ ಟೊಮೊಟೊ ಆಗಲಿ ಅದ್ರದ್ದು ಶಕ್ತಿ ರಸ ಏನಿದೆ ಚೆನ್ನಾಗಿ ಹೀರ್ಕೊಂಡು ನೀರಲ್ಲಿ ಮಿಕ್ಸ್ ಆಗುತ್ತೆ. ಓಕೆ, ಸೊ ಅದಾದಮೇಲೆ ಒಂದು ಬೆಳ್ಳುಳ್ಳಿನ ನೀಟಾಗಿ ಬಿಡಿಸ್ಕೊಂಡು ಅದನ್ನು ಚೆನ್ನಾಗಿ ಜಜ್ಜಿ, ಓಕೆ, ಸೊ ಒಗ್ಗರಣೆಗೋಸ್ಕರ ರೆಡಿ ಮಾಡಿ ಇಟ್ಕೋಬೇಕು. ಸೊ ನೆಕ್ಸ್ಟು, ಓಕೆ, ಸೊ ಗಂಟ್ಲಿಗೆ ಚುರುಕಾಗಬೇಕು ಅಂತ ಹೇಳ್ಬಿಟ್ಟು ಮೆಣಸು ಮತ್ತು ಜೀರ್ಣ ಶಕ್ತಿ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ಜೀರಿಗೆನ ಯೂಸ್ ಮಾಡಿದ್ದೀನಿ. ಓಕೆ, ಇದನ್ನು ನಾವು ಫಸ್ಟು ಪೌಡ್ರ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಚೆನ್ನಾಗಿ ಅದನ್ನು ಹುರ್ಕೊಂಡಾಗ ಏನಾಗುತ್ತೆ, ನೀಟಾಗಿ ಪೌಡರ್ ಆಗುತ್ತೆ. ಸೊ ಒಂದು ಚಿಕ್ಕ ಜಾರಲ್ಲಿ ನಾನು ಮೆಣಸು ಮತ್ತು ಜೀರಿಗೆನ ಎರಡೂ ಒಟ್ಟಿಗೆ ಹಾಕ್ಕೊಂಡು ಸೊ ನೀಟಾಗಿ ಅದನ್ನು ಗ್ರೈಂಡ್ ಮಾಡ್ಕೋತೀನಿ. ತುಂಬ ಸಣ್ಣದಾಗಿ ಗ್ರೈಂಡ್ ಮಾಡ್ಕೋತೀನಿ. ಏನಕ್ಕೆ ಅಂದರೆ ನಮಗೆ ಆ ಸಾಂಬಾರಲ್ಲಿ ಸ್ವಲ್ಪ ಕರಗಬೇಕು, ಆ ರುಚಿ ಗೊತ್ತಾಗಬೇಕು ಅಂದರೆ ಈ ಥರ ತುಂಬ ಸಣ್ಣಕ್ಕೆ ಗ್ರೈಂಡ್ ಮಾಡಿಕೊಂಡು ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದಾದಮೇಲೆ ಸೊ ಏನು ನಾವು ಕುದಿಯೋದಕ್ಕೆ ಇಟ್ಟಿರ್ತೀವೋ ಅದು ಚೆನ್ನಾಗಿ ಕುದ್ದಿದ ನಂತರ ಆ ನೀರನ್ನ ನಾವು ಇನ್ನೊಂದು ಪಾತ್ರೆಗೆ ಬಸ್ಕೋಬೇಕು. ಸೊ ಆ ನೀರನ್ನ ಸಪ್ರೇಟ್ ಮಾಡಬೇಕು. ಓಕೆ, ಎಷ್ಟಾಗುತ್ತೋ ಅಷ್ಟು ನೀರು ಸಪ್ರೇಟ್ ಮಾಡಿ, ಇನ್ನು ರಿಮೈನಿಂಗ್ ಏನಿದೆ ಅದನ್ನು ಚೆನ್ನಾಗಿ ಈ ಥರ ಕ್ಯೂಚ್ಕೋಬೇಕು. ಓಕೆ, ಕ್ಯೂಚ್ಕೊಂಡಾಗ ಅದರಲ್ಲಿರೋ ರಸನೂ ಉಳಿಯುತ್ತೆ. ಸೊ ಅದನ್ನು ಹಾಕ್ಕೋಬೇಕು, ಅಂದರೆ ಬಸ್ಕೋಬೇಕು. ಸೊ ನೆಕ್ಸ್ಟು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು, ಓಕೆ, ಜಜ್ಜಿರೋ ಒಂದು ಬೆಳ್ಳುಳ್ಳಿ, ಆಮೇಲೆ ಕೆಂಪು ಮೆಣಸಿನ್ಕಾಯಿ ರೆಡಿ ಇಟ್ಕೋಬೇಕು. ಸೊ ಓಕೆ, ಒಂದು ಪಾತ್ರೆಗೆ, ಓಕೆ, ನಿಮಗೆ ಎಷ್ಟು ಒಗ್ಗರಣೆಗೆ ಅದು ಹೆಂಗೆ ಆಯಿಲ್ ಯಾವ ಥರ ಬೇಕೋ ಅದನ್ನು ಹಾಕ್ಕೊಂಡು, ಓಕೆ, ಸೊ ಕಾದಿದ ನಂತರ ಸಾಸಿವೆ ಹಾಕಿ, ಓಕೆ, ಸೊ ಚಟಪಟ ಅಂತಿದ್ದಂಗೆ ಒಗ್ಗರಣೆಗೆ ರೆಡಿ ಮಾಡಿರೋ ಒಂದು ಕೆಂಪು ಮೆಣಸಿನ್ಕಾಯಿ ಮತ್ತು ಜಜ್ಕೊಂಡಿರೋ ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಲೈಟ್ ಫ್ಲೇಮಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆ ಥರ ಕಪ್ಪಗಾಗಲ್ಲ. ಇದು ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡಿದ್ರಿಂದ ಕಪ್ಪಗಾಗಿದೆ. ಓಕೆ, ಲೈಟ್ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಏನು ಬಸ್ಕೊಂಡಿದ್ದೀವಲ್ಲ ರಸ, ಟೊಮೊಟೊ ರಸ ಮತ್ತು ಹುಣಸೆಹಣ್ಣು ರಸ, ಅದನ್ನು ನಾವು ಈ ಒಗ್ಗರಣೆ ಒಳಗಡೆ ಏನಿದೆ ಮಿಕ್ಸ್ ಮಾಡಬೇಕು. ಸೊ ಈ ಥರ, ಓಕೆ, ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅದಾದಮೇಲೆ, ಓಕೆ, ಸ್ವಲ್ಪ ಅರಿಶಿನ, ಓಕೆ, ಸ್ವಲ್ಪ ಕಲರಿಗೋಸ್ಕರ ಆ್ಯಂಡ್ ಆರೋಗ್ಯಕ್ಕೂ ಒಳ್ಳೆಯದು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಸೊ ಅದಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕೋದು ತುಂಬ ಒಳ್ಳೆಯದು. ಓಕೆ, ಅದಾದಮೇಲೆ ನಾವು ಏನು ರುಬ್ಕೊಂಡಿದ್ದೀವಿ ಜೀರಿಗೆ ಮತ್ತು ಮೆಣಸು, ಅದನ್ನು ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮಿಕ್ಕಿದ್ದು ಎತ್ತಿಟ್ಟಿದ್ದೀನಿ, ಮತ್ತು ಯಾವಾಗಾದ್ರೂ ಬೇಕಾಗುತ್ತೆ ಅಂತ 2 ಸ್ಪೂನ್ ಸಾಕು. ಸೊ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಸೊ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಂದು ಡಿಫ್ರೆಂಟ್ ರೆಸಿಪಿಗೋಸ್ಕರ, ಓಕೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಏನು ಕೊತ್ತಂಬರಿ ಕರಿಬೇವಿದೆ ಅದನ್ನು ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ಗೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ಏನಾಗುತ್ತೆ, ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ, ಅವಾಗ ಸ್ಮೆಲ್ ಬರೋಲ್ಲ. ಆಮೇಲೆ ಇದನ್ನು ಲೈಟ್ ಫ್ಲೇಮಲ್ಲೇ ಬೇಯಿಸಬೇಕು. ಕುದ್ರೆ ಏನಾಗುತ್ತೆ, ಹಾಳಾಗ್ಬಿಡುತ್ತೆ. ಸೊ ನಮ್ಮ ಈ ಬಿಸಿ ಬಿಸಿ ರಸಮ್ ವಿತೌಟ್ ರಸಮ್ ಪೌಡರ್, ಓಕೆ, ಸೊ ರೆಡಿ ಇದೆ. ಓಕೆ, ಟೇಸ್ಟ್ ಮಾಡಿ ಸಖತ್ತಾಗಿರುತ್ತೆ. ಓಕೆ, ಗಂಟ್ಲಿಗೆ ಚುರುಕು, ಓಕೆ, ಖಾರ ಇರಲ್ಲ, ಆ್ಯಂಡ್ ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಸೊ ಮತ್ತೆ ಒಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸಿ ಯು, ಟಾಟಾ, ಬಾಯ್.